ನಿನ್ನೆ ಕೇಂದ್ರ ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಟ್ಟಿದ್ದಾರೆ. ಏನು ಹೇಳ್ತೀರಾ? ನಿರೀಕ್ಷೆ ಮಾಡಿದ್ರೆ ಸರ್ ನೋಟಿಸು ತಲುಪಿದೆ. ಓಂ ಪಟಕ್ ನೋಟಿಸನ್ನು ಸರ್ವ್ ಮಾಡಿದ್ದಾರೆ. ನೋಟಿಸ್ ಬಂದದಕ್ಕೆ ನನಗೆ ನೋವಾಗಿಲ್ಲ, ದುಃಖನೂ ಆಗಿಲ್ಲ, ಅತ್ಯಂತ ಸಂತೋಷ ಆಗಿದೆ. ಸಂತೋಷದ ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೀನಿ. ನಿನ್ನೆ ನೋಟಿಸ್ ಬಂದಾದಮೇಲೆ ಮಾಧ್ಯಮದ ಸ್ನೇಹಿತರು ಕರೆ ಮಾಡಿದ್ರು. ಅದಾದ ನಂತರ ಮಾಧ್ಯಮ ಸ್ನೇಹಿತರು ನೋಟಿಸ್ ಬಂದಿದೆ ಅಂತ ಕೇಳಿದ್ರೆ ನನಗೆ ಯಾವುದೂ ಬಂದಿರಲಿಲ್ಲ. ತಡರಾತ್ರಿ ಬಂದಿದೆ. ನನಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಭಾಳಷ್ಟು ಜನ ಮುಖಂಡರುಗಳು, ಕಾರ್ಯಕರ್ತರುಗಳು ರಾಜ್ಯದ ಉದ್ದಗಲಕ್ಕೆ ಕರೆ ಮಾಡಿ ಮಾತಾಡಿದ್ದಾರೆ. ಮತ್ತು ವೀರಶೈವ ಲಿಂಗಾಯತ ಸಮಾಜದ ಮುಖಂಡರುಗಳು ಕರೆ ಮಾಡಿ ಮಾತಾಡಿದ್ದಾರೆ. ಮಾಜಿ ಸಚಿವರುಗಳು, ಮಾಜಿ ಶಾಸಕರು ಮಾತಾಡಿದ್ದಾರೆ. ರೇಣುಕಾಚಾರ್ಯರ ಜೊತೆ ನಾವು ನಿಮ್ಮ ಜೊತೆಗಿದ್ದೇವೆ, ನೀವು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನಗೆ ಹೇಳಿದರು. ನಾನು ಹೇಳಿದೆ, ರೇಣುಕಾಚಾರ್ಯ ಜೀವನದಲ್ಲಿ ಯಾವತ್ತೂ ಭಯ ಬೀಳೋ ವ್ಯಕ್ತಿ ಅಲ್ಲ, ಗಾಬರಿನೂ ಆಗಿಲ್ಲ. ನನಗೆ ಸಂತೋಷ ಆಗಿದೆ. ಮಾಧ್ಯಮ ಸ್ನೇಹಿತರು ಕೇಳ್ಬೋದು, ಏನು ಸಂತೋಷ? ನೋಡಿ, ನಾನೇ ವೈಯಕ್ತಿಕ ಪತ್ರ ಬರೆದಿದ್ರೆ ಅದು ಬೇರೆ ರೀತಿ ಅರ್ಥ ಆಗ್ತಿತ್ತು. ನಮ್ಮ ರಾಷ್ಟ್ರೀಯ ನಾಯಕರು ಅಪಾರ್ಥ ಮಾಡಿಕೊಳ್ತರು. ಇದು ಒಂದು ನನಗೆ ಪ್ಲಾಟ್ಫಾರಮ್. ಕಳೆದ 5-6 ವರ್ಷಗಳಿಂದ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೊಂದಲಗಳು ಮತ್ತು ಪಕ್ಷ ವಿರೋಧಿ ಚಟುವಟಿಕೆಗಳು ಯಾರು ಮಾಡಿದ್ರು, ಅದನ್ನು ಪತ್ರದಲ್ಲಿ ಎಳೆಯಾಗಿ ಏನು ನಮ್ಮ ರಾಷ್ಟ್ರೀಯ ನಾಯಕರು ನನಗೆ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಸಮರ್ಪಕವಾಗಿ ಉತ್ತರವನ್ನು ಕೊಡುತ್ತೇನೆ. 100ಕ್ಕೆ 100 ಉತ್ತರ ಕೊಡ್ತೀನಿ. ಆಯಿತು, ನಾನು ಹೇಳ್ತೀನಿ.